ಇಲ್ಲೇ ಮಾನ್ಯ ಪತ್ತಾರವರ ಪ್ರಯತ್ನದಿಂದ ಹಳೆ ವಿದ್ಯಾರ್ಥಿಗಳನ್ನು ಕೂಡಿಸೋಂಗೆ ಮಾಡಿದ್ದಾರೆ. ಅದಕ್ಕಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ನಾನು ವೈದ್ಯರು ನಿನ್ನೆ ಕೂಡಿದ್ವಿ. ನಾವು ಒಂದು ದೊಡ್ಡ ಶಾಲೆಯೊಳಗೆ ಕೂಡಿದ್ವಿ. ಶಿಕ್ಷಣದ ಬಗ್ಗೆ ಮಾತಾಡ್ತಾ ಇದ್ವಿ, ಗ್ರೌಂಡ್ಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಹತ್ತಿ ಸಾಲಿ ನೋಡಿದ್ರೆ ಒಂದು ನಮೂನಿ ಸಾಲಿ ಕಂಡಂಗೆ ಆಕತ್ತಿದ್ರು. ಅದಕ್ಕೆ ಇದು ಶಾಲೆ ವಾತಾವರಣ ಸೃಷ್ಟಿ ಮಾಡಿರ್ತಕ್ಕಂಥ ಯಾರ್ಯಾರು ಶ್ರಮವಹಿಸಿ ದುಡಿದಿರಿ, ಯಾರ್ಯಾರು ನಿಮ್ಮ ಸಂಪತ್ತನ್ನು ಇದಕ್ಕಾಗಿ ನೀಡಿದ್ದೀರಿ, ನಿಮ್ಮೆಲ್ಲರಿಗೆ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಯನ್ನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಸಾಕಾಗಲಿಲ್ಲ, ಇನ್ನೊಂದಿಷ್ಟು ಹೆಚ್ಚಿಗೆ ಬರಬೇಕಾಗಿತ್ತು ಅಂತ ಅಪೇಕ್ಷೆ ಮಾಡೋಣ. ಆಗಲೇ ಅಷ್ಟು ಹೊಡೆದ್ರಿ, ಈಗ ಅರ್ಧ ಮಂದಿ ಹೊಡೆದ್ರಿ. ಯಾಕಂದ್ರೆ ಆಗಲೇ ಕೊಟ್ಟವರು ನಿಮ್ಮ ಕೂಡ ಕೈ ಜೋಡಿಸಿದ್ರು, ಅವ್ರು ಮತ್ತೆ ಕೊಡೋದನ್ನೆಲ್ಲ ಅದಕ್ಕೆ ಸ್ವಲ್ಪ ಸುಮ್ಮನೆ ಅದಾರ. ಈ ಶಾಲೆ ನಾನು ಮೂಲೆಮನೆಯವ್ರಿಗೆ ಹೇಳ್ತೀನಿ, ಈಗಾಗಲೇ 2 ಸೆಂಟ್ರಲ್ ವಿಶ್ವವಿದ್ಯಾಲಯವನ್ನು ಕುಲಪತಿಗಳಾಗಿ ಸೇವೆ ಮಾಡಿರ್ತಕ್ಕಂಥ ತೇಜಸ್ವಿ ಕಟ್ಟಿಮನಿಯವರು, ಉಪಕುಲಪತಿಗಳಾಗಿರ್ತಕ್ಕಂಥ ಮಾನ್ಯ ಸುರೇಶ್ ನಾಡಗೌಡರು, ರಂಗಣ್ಣವರು, ಓದುಗೌಡರು, ಇವರೆಲ್ಲ ಕೂಡಿ ಒಂದು ಸಮಿತಿ ವರದಿಯನ್ನು ತಯಾರು ಮಾಡ್ಯಾರ. ಆ ಸಮಿತಿ ವರದಿಯೊಳಗೆ ಯಾವ ಶಾಲೆಗೆ ಏನೇನು ಆಗಬೇಕಿನ್ನು, ಇವು ಎಷ್ಟು ಲೇಟ್ ಆದವು, ಇವುಗಳನ್ನು ಅತ್ಯಂತ ಉತ್ತಮ ಶಾಲೆಗಳನ್ನಾಗಿ ಮಾಡೋದಕ್ಕೆ ಒಂದು ವರದಿ ಕೊಡ್ತಾ ಇದ್ದಾರೆ. ನಾನು ಶಾಸಕನಾಗಿ ಸರ್ಕಾರದ ಪರವಾಗಿ ಮಾನ್ಯ ರವಿ ಮೂಲಿಮನಿಯವರಿಗೆ, ತುಳಸಪ್ಪ ಸೋಮರೆಡ್ಡಿ ಅವರಿಗೆ ಇಷ್ಟು ಹೇಳ್ತೀನಿ. ಆ ವರದಿಯೊಳಗೆ ನಿಮ್ಮ ಹತ್ತಿ ಸಾಲಿಗೆ ಏನೇನು ಮಾಡಬೇಕು ಅಂತ ಅವರು ಹೇಳ್ಯಾರ. ಹೇಳ್ಯಾರ, ಬೇಕಾದಷ್ಟು ಲಕ್ಷದ್ದು ಹೇಳೋಲ್ರಕ್ಕೆ. ಅವ್ರು ಎಷ್ಟು ಹೇಳ್ತಾರ ಅದರ ಅರ್ಧ ನಾನು ನನ್ನ ಶಾಸಕ ನಿಧಿ, ಸರ್ಕಾರದ ನಿಧಿಯಿಂದ ಕೊಡಿಸ್ತೀನಿ. ಅರ್ಧ ನೀವು ಹತ್ತಿಯವರು ಮತ್ತು ನೀವು ಇಷ್ಟು ವರ್ಷ ಇಲ್ಲಿ ಸಾಲಿ ಕಲಿತವರು ಪತ್ತಾರಂತ ಇಂಜಿನಿಯರ್ ಇದಾರ, ನೀವೆಲ್ಲರೂ ಕೂಡಿ ಮಾಡಿದರೆ ಒಂದು ಸಮಾಜ ಕಟ್ಟಿದಂಗೆ ಆಗುತ್ತೆ. ಇಲ್ಲ ಅಂದರೆ ಮೂಲಿಮನಿಯವರಷ್ಟೇ ಕಟ್ಟಿದಂಗೆ ಆಕೈತಿ. ಅದು ಸಮಾಜ ಕಟ್ಟುವಂಥದ್ದಾಗಲಿ. ಈ 50% ಆ ಸಮಿತಿ ವರದಿ ನೋಡಿ ನಿಮ್ಮ ಮ್ಯಾನೇಜಿಂಗ್ ಕಮಿಟಿಯೊಳಗನ ಅದನ್ನು ಕುಂತ್ಕೊಂಡು ಚರ್ಚೆ ಮಾಡಿ ನೀವು ನನಗೆ ಅದನ್ನ ತಿಳಿಸಿದರೆ ಅದರ ಪ್ರಕಾರ ಮಾಡ್ತೀನಿ ಅನ್ನೋದನ್ನು ಮೊದಲು ಹೇಳ್ತೀನಿ. ನಾನು ಪ್ರಭು ಅವರಿಗೆ 15 ನಿಮಿಷ ಟೈಮ್ ಕೊಟ್ಟೆ. ಕಾರಣ ಅಂದರೆ ನಾನು ಮೊದಲಕ್ಕೆ ಇದನ್ನು ನನಗೆ ಅವ್ರು ಹೇಳಿದ್ದಿಲ್ಲ, ನೀವು ಬರ್ಬೇಕ್ರಿ, ಅದು ಹಿಂಗೆ ಬಂದಾಗ ಹೋಗ್ಬೇಕು, 15 ನಿಮಿಷ ಬರಬೇಕು ಅಂದರು. ನಾನು ಫೋನ್ನಾಗ ಜಗಳಾಡಿದ ಅವಾಗ, ಪ್ರಭು 15 ನಿಮಿಷ ಅಂತೀನಿ, ನೀನು ಮತ್ತೆ ಲೇಟ್ ಮಾಡಿಸ್ತಿದ್ದೆ ಅಂತೇಳಿ. ಇಲ್ಲಿ ನೋಡ್ರಿ ಅಂತಂದೆ. ಈಗ ಬಂದು 15 ನಿಮಿಷ ಆಯ್ತು. ಆದರೆ ನಾನು ಭಾಷಣ ಆದ್ಕೂಡಲೇ ಹೋಗಬೇಕು ಅಂತ ನನಗೆ ಭಾಳ ಒಂದು ರೀತಿ ಒತ್ತಡ ಐತಿ. ಆದರೆ ನಾನು ಭಾಷಣ ಆದ್ಕೂಡಲೇ ಹೋಗಂಗಿಲ್ಲ. 10 ನಿಮಿಷ ವೈದ್ಯರ ಮಾತು ಕೇಳಿನ ಹೋಗೋಣ. ಆದ್ರೆ ಅವ್ರು 10 ನಿಮಿಷ ಮಾತಾಡೋದು ಬೇಡ. ಅವ್ರು 10 ನಿಮಿಷ ಮಾತಾಡಿದ್ರೆ ಅಂದ್ರೆ ನೀವು ಬಿಡಂಗಿಲ್ಲ ಬಿಡ್ರಿ ಅವ್ರನ್ನ. ಅವ್ರ ಮಾತು ಮುಂದುವರಿಸಲಿ. ಸ್ನೇಹಿತರೆ, ಹುಲ್ಕೋಟಿ ಸಹಕಾರ ಶಿಕ್ಷಣ ಸಂಸ್ಥೆ ತನ್ನೆಲ್ಲ ಶಾಲೆಗಳ ಮೂಲಭೂತ ಸೌಕರ್ಯವನ್ನು ವಿಸ್ತಾರ ಮಾಡ್ತಾ ಇದೆ, ಗುಣಮಟ್ಟವನ್ನು ಹೆಚ್ಚಿಸ್ತಾ ಇದೆ. ನನಗೆ ತೇಜಸ್ವಿ ಕಟ್ಟಿಮನಿಯವರ ಟೀಮ್ ಬಂದಾಗ ಹೇಳಿದರು, ನಿಮ್ಮ ಮೂಲಭೂತ ಸೌಲಭ್ಯ ಇನ್ಫ್ರಾಸ್ಟ್ರಕ್ಚರ್ ಅಂತ ಏನಂತೀವಿ, ಇನ್ಫ್ರಾಸ್ಟ್ರಕ್ಚರು ನಿಮ್ಮ ಹತ್ತಿ ಶಾಲೆಯೊಳಗೆ ಕಡಿಮೆ ಐತ್ರಿ. ಆದರೆ ಟೀಚರ್ಸ್ ಇಂಟ್ರೆಸ್ಟ್
ಶಿಕ್ಷಕರ ಆಸಕ್ತಿ ಹಾಗೂ ಅವ್ರ ಶ್ರಮ ಏನೈತಲ್ಲ ಅದು ಎಲ್ಲ ಶಾಲೆಗಿಂತ ನಿಮ್ಮ ಹತ್ತಿ ಶಾಲೆಗೆ ಚಲೋ ಐತಿ, ಅದಕ್ಕಲ್ಲಿ ರಿಸಲ್ಟು ಚಲೋ ಐತಿ ಅಂತ ಹೇಳಿದರು. ಮಕ್ಕಳು ಶಾಣ್ಯರದಾರ ಅಂತ ಹೇಳಿದರು. ಅದಕ್ಕಾಗಿ ಈ ಉತ್ತಮ ರೀತಿಯಲ್ಲಿ ಶಿಕ್ಷಣ ಸೇವೆ ಮಾಡ್ತಕ್ಕಂಥ ತಮ್ಮೆಲ್ಲರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸಿ ಈ ಶಾಲೆ ಉತ್ತರೋತ್ತರವಾಗಿ ಬೆಳೀಲಿ. ಭಾಳ ಮಂದಿ ಹಳೆ ವಿದ್ಯಾರ್ಥಿಗಳು ಬಂದಂಗಿಲ್ಲ. ಯಾರಿದ್ರೆ ಹಳೆ ವಿದ್ಯಾರ್ಥಿಗಳು ಬಂದವ್ರು ಕೈ ಹತ್ರಿ. ಅಷ್ಟು ನೀವು ಯೂನಿಫಾರ್ಮ್ನೇ ಬಂದಿರಲಿಲ್ಲ. ನಾನು ನಿಮ್ಮನ್ನು ನಮ್ಮ ಸ್ಟಾಫ್ ಮಾಡಿ ನಿಮ್ಮನ್ನು ಅದ್ರ ಲೆಕ್ಕನೇ ಹಿಡಿದಿದ್ದಿಲ್ಲ. ನಿಮ್ಮನ್ನು ನೋಡಿದ್ರೆ ರಗಡ್ ಬಂದಿರಿ. ನಾನು ನನ್ನ ಮಾತು ಹಿಂದೆ ತಗೊತೀನಿ. ಆದರೆ ಈ ಶಾಲೆನ ಇಲ್ಲಿವರೆಗೆ ನಾವು ಹತ್ತಿಯಾರು ಮಾತ್ರ ಕೂಡಿ ಬೆಳೆಸೋದಕ್ಕೆ ನೋಡ್ತಿದ್ವಿ. ಇವತ್ತಿನಿಂದ HCS ಅಂದರೆ ನಾನು ಮೂಲಿಮನಿಯವರು, ಸೋಮರೆಡ್ಡಿ, ಪ್ರಭು ಹಾಗೂ ಎಲ್ಲ ಇತರ ಹತ್ತಿ ಹಿರಿಯರು. ಮೂರನೇ ಗುಂಪು ಯಾವುದು ಅಂದರೆ ಹಳೆ ವಿದ್ಯಾರ್ಥಿಗಳು. ನಾವು 3 ಮಂದಿ ಕೂಡಿ ಈ ಶಾಲೆಯನ್ನು ಅತ್ಯಂತ ಶ್ರೇಷ್ಠ ಶಾಲೆಯನ್ನಾಗಿ ಮಾಡೋದಕ್ಕೆ ಏನೇನು ಪ್ರಯತ್ನ ಮಾಡಬೇಕು, ನಿಮ್ಮ ಶಕ್ತಿ ಏನದಾವು ನೀವು ಉಪಯೋಗ ಮಾಡಿ, ನಮ್ಮ ಶಕ್ತಿ ನಾವು ಉಪಯೋಗ ಮಾಡ್ತೀವಿ. ಊರನ್ನವರು ಶಕ್ತಿ ಭಾಳ ಐತಿ, ಮನಸ್ಸು ಹೆಚ್ಚವರು ಇದರಾಗಿ ತೊಡಗಿಸಲ ಮಾಡಿ ಇದನ್ನು ಬರೀ 2 ವರ್ಷದಾಗ 2026 ಮಾರ್ಚ್ದಾಗದೇವೆ ನಾವೀಗ. 14ನೇ ತಾರೀಕಿಗೆ KH ಪಾಟೀಲ್ರ ಜನ್ಮದಿನೋತ್ಸವ ಬರ್ತದೆ. ಮುಂದಿನ ಅಂದ್ರೆ 28ನೇ ಜನ್ಮದಿನೋತ್ಸವದ ಕಾಲಕ್ಕೆ 2028 ಮಾರ್ಚ್ 16ರ ಮೊದಲು ಈ ಶಾಲೆಗೆ ಏನು ಬೇಕು, ಆ ತೇಜಸ್ವಿ ಕಟ್ಟಿಮನಿಯವರು ಏನು ವರದಿ ಕೊಡ್ತಾರೆ ಆ ವರದಿ ನೋಡಿ ಆ ವರದಾಗಿದ್ದು ಒಂದು ಇನ್ನೂ ಕಡಿಮೆ ಆಯ್ತು ಅಂತ ಹೇಳಿ ನಾವು ಕೂಡಿಸೋದಿದ್ರೆ ಕೂಡಿಸಿ ಅವರ ವರದಿಯನ್ನು ಸಂಪೂರ್ಣವಾಗಿ 2028 ಮಾರ್ಚ್ 16ರ ಒಳಗಾಗಿ ನಾವು ಪೂರ್ಣಗೊಳಿಸುವಂಥ ಪ್ರತಿಜ್ಞೆಯನ್ನು ಈ ಸಂದರ್ಭದಲ್ಲಿ ಮಾಡಿ ಈ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾಗಲಿ, ಉಪಯುಕ್ತ ಆಗಲಿ. ಈಗ ನೋಡಿದ್ರೆ ನೀವು ನಿಮ್ಮ ಶಾಲೆಯೊಳಗೆ ಕಲಿತವ್ರದ್ದು ಅಭಿಮಾನ, ಆ ಅಭಿಮಾನ ನಿಮ್ಮಲ್ಲಿ ಬರಲಿ. ಅಭಿಮಾನ ಯಾವಾಗ ಬರ್ತೈತಿ? ಈ ಬಿಲ್ಡಿಂಗ್ ಚಲೋ ಇದ್ರೆ ಬರೋದಿಲ್ರಿ ಅದು. ಇಲ್ಲೇ ಕಲಿಸಿದ ಶಿಕ್ಷಕರು, ನೀವು ವಿದ್ಯಾರ್ಥಿನಿಯರು ಇದ್ದಾಗ ನಿಮ್ಮನ್ನು ಪ್ರೀತಿ ಮಾಡಿದ್ರೆ, ತಪ್ಪದಲ್ಲಿ ತಿದ್ದಿ ನಿಮ್ಮನ್ನು ಬದುಕಿನಲ್ಲಿ ಒಳ್ಳೆ ವ್ಯಕ್ತಿ ಆಗುವಂಗೆ ಮಾಡಿದ್ರೆ, ನಿಮ್ಮ ಮನ್ಯಾಗ ಬರೀ ಬೇರೆ ಕಳಿಸ್ತಿದ್ರು ಅಂದ್ರೆ ಶಾಲೆಗೆ ಬಂದಾಗ ರಂಭಿಸಿ ಸಮಾಧಾನ ಮಾಡಿದ್ರೆ, ಆ ಮಾತೃ ಹೃದಯಗಳು ಏನು ನಿಮ್ಮನ್ನು ಸ್ಪಂದನೆ ಮಾಡಿರ್ತಾವು, ಅದು ಶಾಲೆ ಬಗ್ಗೆ ಅಭಿಮಾನ, ಗುರುವಂದನೆ ಬಗ್ಗೆ ಅಭಿಮಾನ. ಇಲ್ಲಾಂದ್ರೆ ಮುಂದಿನ ಸೀಟ್ನಾಗ ಮಾಸ್ತರ್ ಕೂತಿದ್ರೆ, ಶಿಕ್ಷಕಿ ಕೂತಿದ್ರೆ, ಹೊಲ್ಬಿಡು ಅಲ್ಲಿ ಮುಂದಿನ ಊರಿಗೆ ಇಳಿತಾರವ ಅಂಥೇಳಿ ಹಿಂದಿನ ಸೀಟ್ನಾಗ ಹಂಗೆ ಕುಂಡಿರ್ತಿರ್ತಾರಲ್ಲ, ಹಂಗೆ ಅಲ್ಲದ ಮಾಸ್ತರ್ಗಳು ಎಲ್ಲಿರ್ತಾರೆ ಅಲ್ಲೇ ವಿದ್ಯಾರ್ಥಿಗಳಿಗೆ ಗುರುವಂದನೆ ಮಾಡಬೇಕು ಅಂತ ಮನಸ್ಸು ಬರ್ತದೆ. ಅಂಥ ಗುರುವಂದನೆ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ಇವತ್ತು ನಡೆದಿರೋದು ನನಗಂತೂ ಅಭಿಮಾನ ತಂದಿದೆ. ಅದಕ್ಕಾಗಿ ಎಲ್ಲ ಹಳೆ ವಿದ್ಯಾರ್ಥಿನಿಯರಿಗೆ ಹಾಗೂ ಅವರಿಗೆ ಶಿಕ್ಷಕರಾಗಿ ಸೇವೆ ಮಾಡಿರ್ತಕ್ಕಂಥ ತಮಗೆಲ್ಲರಿಗೂ ನನ್ನ ಅಭಿನಂದನೆಯನ್ನು ಹೇಳಿ ಮತ್ತೊಮ್ಮೆ ಈ ಒಂದು ಉತ್ತಮ ಕಾರ್ಯಕ್ರಮಕ್ಕಾಗಿ ಅಭಿನಂದಿಸಿ, ಪ್ರಭು ಅವರಿಗೆ ನನ್ನ ಫೋನ್ನಾಗ ಎಷ್ಟೇ ಬೇದಿದ್ರು ಸಹಿತ ಅವರು ಇಲ್ಲ ಬಂದ ಹೋಗ್ಬೇಕು, ಅಲ್ಲಿ ರೇಣುಕಾರಾಜ್ಯರದು ಜಯಂತಿ ಐತೋ ಅಂತ. ಅದು ಯಾರ್ದಾರ ಜಯಂತಿ ಇರ್ರಿ, ನಮ್ಮ ಶಾಲೆಗಂತೂ ಬರ್ಬೇಕು ನೋಡು ಅದು ಆಯ್ತು ಅಂಥೇಳಿ ಬಂದೆ. ಭಾಳ ಖುಷಿ ಆಯ್ತು ನನಗೆ. ಅದಕ್ಕಾಗಿ ನಿಮಗೆ ಅಭಿನಂದಿಸಿ